ವಣಕ್ಕಂ ಆರ್ಟಿವಿ ಕೆಜಿಎಫ್ ನ್ಯೂಸ್. ಕೋಲಾರ್ ಗೋಲ್ಡ್ ಫೀಲ್ಡ್ಸ್ನಲ್ಲಿ ಇಂದು ಸಭಾಂಗಣ ತುಂಬಾ ಸಂಚಲನ. ಎಸ್ಸಿ-ಎಸ್ಟಿ ಜನರ ದೀರ್ಘಕಾಲದ ಸಮಸ್ಯೆಗಳು, ಸರ್ಕಾರದ ಗಮನಕ್ಕೆ ತರಲಾದ ಮಹತ್ವದ ದೂರು ಪರಿಹಾರ ಸಭೆ. ಕೆಜಿಎಫ್ ಜಿಲ್ಲಾ ಎಸ್ಪಿ ಶಿವಾಂಶು ರಾಜ್ಪೂತ್ ಅವರ ಪೊಲೀಸ್ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಪೊಲೀಸ್ ಉನ್ನತಾಧಿಕಾರಿಗಳು, ಸರ್ಕಾರಿ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು ನೇರವಾಗಿ ಭಾಗವಹಿಸಿ ತಮ್ಮ ದೂರುಗಳನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಸಂಪತ್ ಕುಮಾರ್, ವರ್ಕಿಂಗ್ ಪ್ರೆಸಿಡೆಂಟ್ ಆರ್ಪಿಐ ಎಸ್ಎಸ್ಡಿ ಕರ್ನಾಟಕ, ಎಸ್ಸಿ-ಎಸ್ಟಿ ಜನರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಸ್ಪಷ್ಟವಾಗಿ ವಿವರಿಸಿದರು. ಅನ್ಯಾಯ, ವಿಳಂಬ, ನಿರ್ಲಕ್ಷ್ಯ, ಭದ್ರತಾ ಕೊರತೆಗಳು, ಕಾನೂನು ರಕ್ಷಣೆಯ ಬೇಡಿಕೆಗಳು ಎಂಬ ಹಲವು ಸಮಸ್ಯೆಗಳನ್ನು ಧೈರ್ಯವಾಗಿ ಮುಂದಿಟ್ಟರು. ನ್ಯಾಯ ಸಿಗಬೇಕು, ಕಾನೂನು ಎಲ್ಲರಿಗೂ ಸಮಾನ ಎಂದು ಅವರು ಹೇಳಿದರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಉನ್ನತಾಧಿಕಾರಿಗಳಿಂದ ತಕ್ಷಣ ಕ್ರಮ ಕೈಗೊಳ್ಳಲಾಗುವುದು ಎಂಬ ಭರವಸೆಯೂ ನೀಡಲಾಯಿತು. ದಮನಿತ ಜನರ ಧ್ವನಿ ಇಂದು ಅಧಿಕಾರದ ಕೇಂದ್ರದಲ್ಲಿ ಪ್ರತಿಧ್ವನಿಸಿತು. ಕೆಜಿಎಫ್ನಲ್ಲಿ ನಡೆದ ಈ ಸಭೆ ನ್ಯಾಯದತ್ತ ಸರಿ ನಂಬಿಕೆಯಾಗಿತ್ತೇ ಅಥವಾ ಮಾತಿನ ಭರವಸೆಗಳಲ್ಲೇ ಸೀಮಿತವಾಗುತ್ತದೆಯೋ ಎಂದು ನಾವು ಕಾಯೋಣ. ಏನು ತೊಂದರೆ ಇಲ್ಲ, ಇದಕ್ಕೆ ಮುಂದೆ ಏನು ತೊಂದರೆ ಇಲ್ಲ. ಈಗ ಒಂದು ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ನೋಡಿದರೆ ಸ್ವಲ್ಪ ಎಲ್ಲ ಕಡೆ ಪೀಸ್ಫುಲ್ ಅನಿಸ್ತದೆ. ಅಪಾರ್ಟ್ ಫ್ರಮ್ ದಟ್ ನಾನು ಮಾತಾಡೋದು ಬಂದು ಈಗ ಸಿಟಿ ಮುನ್ಸಿಪಲ್ ನಮ್ಮ ಆರ್ ಒ ಬಂದಿದ್ದಾರೆ. ಅಲ್ಲಿ ಹೋಗಿ ನಾವು ಎಸ್ಸಿ-ಎಸ್ಟಿ ಅವರು ಯಾವುದೋ ಕೊಟ್ಟರು ಅಲ್ಲಿ ಏನು ಕೆಲಸ ಆಗಿಲ್ಲ. ನಮ್ಮ ಸಿಟಿ ಮುನ್ಸಿಪಾಲ್ಟಿನಲ್ಲಿ ಒಂದು ಈ ಕಥೆ ಆಗಲಿ ಇಲ್ಲ ಯಾವುದೋ ಒಂದು ಸಬ್ಜೆಕ್ಟ್ ಎಸ್ಸಿ-ಎಸ್ಟಿ ಹೋಗಿ ಕೊಟ್ಟರೆ ಯಾವುದೋ ಆಗೋದಿಲ್ಲ. ಸುಮ್ಮನೆ ತಗೊಂಡು ಇಟ್ಕೊಳ್ತಾರೆ ಯಾವ ಕೇಸ್ಗಳು. ಫಾರ್ ಎಕ್ಸಾಂಪಲ್ ಅದು ನಾನು ಇಲ್ಲಿ ಹೇಳೋದಕ್ಕಿಲ್ಲ, ಯಾಕಂದರೆ ಅವ್ರು ಒಪ್ಕೊಂಡಿದ್ದಾರೆ, ನಾನು ಮಾಡ್ಕೊಡ್ತೀನಿ. ಇದ್ರೂ ಕೂಡ ಯಾವ ಕೆಲಸದ ಕೆಜಿಎಫ್ ಆಗಿಲ್ಲ ಸಿಟಿ ಮುನ್ಸಿಪಾಲ್ಟಿಯಲ್ಲಿ. ಈಗ ಪಾಪ ಇಬ್ಬರು ಎಲ್ಲ ಹೋಗ್ತಾರೆ, ಕೌನ್ಸಿಲರ್ಸ್ ಎಲ್ಲ ಹೋಗ್ತಾರೆ, ಕೆಲವ್ರದ್ದು ಆಗುತ್ತೆ, ಕೆಲವ್ರದ್ದು ಆಗೋದಿಲ್ಲ. ಇನ್ಎಫಿಷಿಯಂಟ್ ಮುನ್ಸಿಪಾಲ್ಟಿಗೆ ಆಗ್ತಾ ಇದೆ. ನಾನು ಸಾಯಿಬರ್ಗೆ ನಾಲೆಜ್ ತರ್ತಾ ಇದ್ದೀನಿ. ಆಮೇಲೆ ಹಾಸ್ಪಿಟಲ್ ವಿಷಯ ನೋಡಿದ್ರೆ ಏನು ಅಲ್ಲಿ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಸ್ಗೂ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ತುಂಬ ಕಷ್ಟ ಇದೆ ಕೆಜಿಎಫ್ ಜನರು. ಅದರಿಂದ ಸಾಯಿಬರು ಒಂದು ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಿ ಸ್ವಲ್ಪ ಮಾಡಬೇಕು ನಾನು ಕೇಳ್ತಾ ಇದ್ದೀನಿ. ಮತ್ತೆ ನಮ್ಮೊಂದು ಅಪ್ಲಿಕೇಶನ್ to the Superintendent of Police, prospectus are the grievance meeting Dalit organization in the SP office. We the Samita signing the consultation. Wish to speak a few lines for our kind consultation. The bullet point, the PTC tax refers to the Karnataka state transfer of the certain land of Act 1978. That is the protect given by the government of Karnataka. PTC Act ಅಂದ್ರೆ ನಮ್ಮ ಒಂದು ಯಾರ ಲ್ಯಾಂಡ್ ಇದೆ ಅದಕ್ಕೆ ತಗೊಂಡು ಕೊಡೋದನ್ನ ನಿಮಗೆ ಹೇಳ್ತಾ ಇದ್ದಾರೆ. ಆ ಲ್ಯಾಂಡ್ PTC Act ನಲ್ಲಿ ಕೊಡಬೇಕು. ಸಾಯಿಬರು ಬಂದು ಯಾವ್ದಾದ್ರು ವಿಲೇಜಿಗೆ, ಕೋಲಾರಕ್ಕೆ ಮತ್ತೆ ಬ್ಯಾಟ್ಮಂಗ್ಲ ವಿಲೇಜ್ನೆಲ್ಲ ಈ PTC Act ಇಂಪ್ಲಿಮೆಂಟ್ ಆಗಿಲ್ಲ. ಅದು ಲ್ಯಾಂಡ್ ಡಿಸ್ಟ್ರಿಬ್ಯೂಟ್ ಜಾಸ್ತಿ ಇದೆ, ಇಲ್ಲಿವರೆಗೂ ಎಲ್ಲರಿಗೂ ಗೊತ್ತು. ಅದು ದಯವಿಟ್ಟು ಇನ್ವಾಲ್ವ್ಮೆಂಟ್ ಮಾಡಿ ಯಾರು ಡೈರೆಕ್ಟ್ ಮಾಡಬೇಕು ದಯವಿಟ್ಟು ಸಾಯಿಬರು ಮಾಡಬೇಕು. ಆಮೇಲೆ ಡಿಸ್ಕ್ರಿಮಿನೇಷನ್ ಆನ್ ದಿ ಎಸ್ಸಿ-ಎಸ್ಟಿ ಸ್ಟೂಡೆಂಟ್ ಎಜುಕೇಶನ್ ಅಲ್ಲಿ ಸಿಟಿ ಮುನ್ಸಿಪಾಲ್ಟಿಯಲ್ಲಿ PUC ಎಲ್ಲರಿಗೂ ಅಲ್ಲಿ ಬಂದು ಒಂದು 6,000 to 10,000 ಹಣ ಕೊಡ್ತಾ ಇದ್ದಾರೆ. ಅಲ್ಲಿ ಹಣ ಫಾರ್ ಎಕ್ಸಾಂಪಲ್ ನಮ್ಮ ಪಾಂಡ್ಯನ್ ಕೌನ್ಸಿಲ್ ಬಂದು ಕೂತಿದ್ದಾರೆ. ಅವರು ಎಷ್ಟು ಸಲ ಕೇಳಿದ್ದಾರೋ ಅಲ್ಲಿ ಯಾವುದೋ ಸ್ಕಾಲರ್ಶಿಪ್ ಆಗಿಲ್ಲ. ಆರ್ ಒ ಬಂದು ಕಮಿಷನರ್ ಬಂದಿಲ್ಲ, ಅವ್ರು ಬಂದು ಕೂತಿದ್ದಾರೆ. SP ಸಾಹೇಬರು ಅದು ಸ್ವಲ್ಪ ಡೈರೆಕ್ಟ್ ಮಾಡಿ ಅದು ಎಲ್ಲ ಬಂದು ಎಸ್ಸಿ-ಎಸ್ಟಿ ಏನು ಅದು ಇದು ಏನು ಬಂದಿಲ್ಲ ಸ್ಕಾಲರ್ಶಿಪ್. ತುಂಬ ಕಷ್ಟಕ್ಕಾದ ದಯವಿಟ್ಟು ನಮ್ಮ ಆರ್ ಒ ಬಂದು ಅದು ತಗೊಳ್ಬೇಕು. ಆಮೇಲೆ ಗೌರ್ಮೆಂಟ್ ಜನರಲ್ ಹಾಸ್ಪಿಟಲ್ ಆಯಿತು. ಆಲ್ ದ ಪ್ರೈವೇಟ್ ಸ್ಕೂಲ್ಸ್ ಬಂದು ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಫೀಸ್ ಸ್ಟ್ರಕ್ಚರ್ ಎಲ್ಲ ಹೋದ್ರೆ 1,50,000 2 ಲಕ್ಷ ಕೇಳ್ತಾ ಇದ್ದಾರೆ. ನಮ್ಮ SP ಸಾಹೇಬರು ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಿ ಆ ಜನರಲ್ ಆಗಿ ಕರೆದು ಎಲ್ಲರೂ ಯಾಕೆ ಫೀಸ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಟ್ಲೀಸ್ಟ್ ಅವ್ರಿಗೆ ಡೈರೆಕ್ಟ್ ಮಾಡಿ ಈ ಫೀಸ್ ಸ್ಟ್ರಕ್ಚರ್ ಸ್ವಲ್ಪ ಮಿನಿಮಮ್ ಮಾಡಬೇಕು. ಯಾಕಂದರೆ ಡೈಲಿ ಟ್ರಾವೆಲ್ಸ್ ಅವರು ಮ್ಯಾಷನ್ಸ್ ಇವರೆಲ್ಲ ಒಂದು ಫೀಸ್ ಕಟ್ಟೋದಕ್ಕಾಗೋದಿಲ್ಲ ಸರ್. ಅದರಿಂದ ದಯವಿಟ್ಟು ತಾವು ಇನ್ವಾಲ್ವ್ಮೆಂಟ್ ಆಗಿ ಅವ್ರಿಗೆಲ್ಲ ಡೈರೆಕ್ಟ್ ಮಾಡಬೇಕು ಸರ್. ಆಮೇಲೆ ಬಂದು ಇದು ಬಂದು ಈಗ ಡೈಲಿ ಟ್ರಾವೆಲ್ ಎಲ್ಲ ಈಗ ಹೋಗ್ತಾ ಇರೋ ಇದು ಬ್ಯಾಂಗ್ಳೂರ್ಗೂ ಅಲ್ಲಿ ಬಂದು ಫ್ರಮ್ 255 ತಗೊಂಡ್ರೆ ಗಾಡಿ ಬಂದು ಈಗ 355 ತಗೊಳ್ತಾ ಇರ್ತಾರೆ. ಅದರಿಂದ ಡೈಲಿ ಟ್ರಾವೆಲ್ಸ್ ಎಲ್ಲ ಹೋಗೋದು ಸಿದ್ದು ವಿಲೇಜ್ ಎಲ್ಲ ಬರೋದಕ್ಕೆಲ್ಲ ತುಂಬ
ಕಷ್ಟ ಆಗುತ್ತೆ ಸರ್. ಅದು ಏನಿದ್ರೆ ಎಂ ಪಿ ಸಾಹೇಬರು ಕೂಡ ಅದು ಫಾಲೋಅಪ್ ಮಾಡಿ ಈಗ ಲೆಟರ್ ಎಲ್ಲ ಕಳಿಸಿದ್ರೆ ಇದ್ರೂ ಕೂಡ ತಾವು ಇನ್ವಾಲ್ವ್ಮೆಂಟ್ ಆಗಿ DRM ಒಂದು ಲೆಟರ್ ಕಳಿಸಿದ್ರೆ ಅದು ಸ್ವಲ್ಪ ಅಟ್ಮಾಸ್ಫಿಯರ್ ಕೋಲಾರ ಕೋರ್ಟ್ ಸ್ವಲ್ಪ ಇದಾಗುತ್ತೆ ಸರ್. ಇದರಿಂದ ಥ್ಯಾಂಕ್ ಯು ವೆರಿ ಮಚ್. ಅವರಿಗೆ ಹೊಸದಾಗಿ ಈಗ ಮನೆಯೇ ಇದ್ದಾರೆ. ಬಟ್ ಈ ಮನೆ ಬಂದು ಈ ಇದೆ ಎಲ್ಲ ಡಾಕ್ಯುಮೆಂಟ್ ರಿಪೇರ್ ಮಾಡಿದ್ವಿ. ಮತ್ತೆ ಅವ್ರನ್ನ ಕರೆಸಿ ವಿಚಾರಣೆ ಮಾಡಿದಾಗ ಅವ್ರ ಮನೆಗೆ ಅದೇ ಪ್ರಾಪರ್ಟಿ ಇವ್ರಿಗೆ ಸೇಲ್ ಮಾಡೋಕ್ಕೆ 2 ಲಕ್ಷ ಮಾತಾಡಿ ಎಲ್ಲ ಮಾತಾಡಿದ್ರು. ಆದ್ರೆ ಅವ್ರಿಗೆ ಹೇಳ್ತಿದ್ದಾರೆ ಇದು ನನ್ನ ಅಣ್ಣನ ಆಸ್ತಿ ಮತ್ತು ನಮ್ಮ ಅಪ್ಪನ ಆಸ್ತಿ ಆಗಿದೆ, ನಾವು ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದೀವಿ, ಕೋರ್ಟಲ್ಲಿ ಏನು ಕೇಸ್ ಕ್ಲಿಯರ್ ಆಗುತ್ತೆ ಆ ಪ್ರಕಾರವನ್ನು ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾನು ಸಹ ವಿಚಾರ ಮಾಡಿದ್ರೆ ಸಾಹೇಬರು ಹೇಳಿದ್ದಾರೆ ಅದನ್ನ ಇನ್ನೊಂದ್ಸರಿ ಜಾಸ್ತಿ ಮಾತಾಡ್ಬೇಕು ಅಂತ ಹೇಳಿದ್ದೀವಿ. ಜಾಸ್ತಿ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಸಿವಿಲ್ ಮ್ಯಾಲೆ ನಾವು ಪೋಸ್ಟಲ್ಲಿ ಹೊರಗಡೆ ಹಾಕಲ್ಲ ಯಾರು ಆಲ್ರೆಡಿ ಪ್ರೆಸೆಂಟ್ ಅವ್ರ ಪೊಸಿಷನ್ ಇದ್ದಾರೆ. ಇವರಿಲ್ಲ ತಹಸೀಲ್ದಾರಿಂದಾಗಿ ಅಥವಾ ಕೋರ್ಟಿಂದಾಗಿ ಎಲೆಕ್ಷನ್ ಆಡ್ತಾ ಬಂದ್ರೆ ನಾವು ಪೊಲೀಸ್ ರಕ್ಷಣೆ ಕಾಲ್ ಇಲ್ಲ ಪ್ರೈಮರಿ ಡಾಕ್ಯುಮೆಂಟ್ಸ್ ಯಾರ ಪರ ಇದೆ ಅವರು ಸಪೋರ್ಟ್ ಮಾಡಿ ಡಿಪಾರ್ಟ್ಮೆಂಟ್ ಪ್ರೈಮರಿ ಡಾಕ್ಯುಮೆಂಟ್ಸ್ ಯಾರ ಪರವಾಗಿದೆ ಅವರು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಿದ್ದೀವಿ. ನಾವು ಬೇಸಿಕ್ ಕೂಡ ಯೂಸ್ ಮಾಡ್ತಾರೆ. ನಾವು ನಮ್ಮ ಕಾನೂನು ಪ್ರಕಾರ ಏನೇನು ಸಹಾಯ ಮಾಡ್ಬೋದು ಮಾಡ್ತೀವಿ. ನಿಮ್ಗೆ ಯಾರು ಬೆದರ್ತಾರೆ ಬ್ಯಾಂಕ್ ಕೊಡ್ತಾರೆ ಖಂಡಿತ ಅವ್ರಿಗೆ ಕೊಡ್ತೀವಿ. ಬಟ್ ಡೆವಲಪ್ಮೆಂಟ್ಗೆ ಪ್ರಾಪರ್ಟಿ ಯಾರ ಹೆಸರು ಇದೆ ನಾವು ಕೋರ್ಟ್ ಬಂದರೆ ಖಂಡಿತ ನಿಮಗೆ ಪೂರ್ತಿ ಸಹಾಯ ಸಪೋರ್ಟ್ ಕೊಡ್ತೀವಿ. ಟೆನ್ಷನ್ ತಗೊಳ್ಳಿ. ಯಾವುದೇ ಜಗಳ ಮಾಡಿ ಬರ್ತಾರೆ ಮಾಡಿ ಮಾಹಿತಿ ಓಕೆ ನಮಗೆ ಏನು ಅಧಿಕಾರ ಪ್ರಕಾರ ನಿಮಗೆ ಸಹಾಯ ಮಾಡ್ಬೋದು ಅಷ್ಟೇ. ಯಾವುದೇ ಬೇರೆ ದಾಖಲೆಗಿದೆ ಸರ್, ಲೇಟ್ ಆಗಿದೆ ಸರ್. ನನ್ನ ಹೆಸರಲ್ಲಿ ಇರೋದಕ್ಕೆ ಅವ್ರು ಇಷ್ಟು ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಮ್ಮ TSP ಅವರು ವಿಸಿಟ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ನಾವು ಏನು ಸಹಾಯ ಮಾಡ್ಬೋದು. கோலார் தங்கவயலில் இன்று அரங்கம் முழுவதும் பரபரப்பு. SC/ST மக்களின் நீண்ட நாள் குறைகள் அரசின் கவனத்திற்கு கொண்டுவரப்பட்ட முக்கியமான குறைதீர்ப்பு கூட்டம். KGF மாவட்ட SP ஷிவான்ஷு ராஜ்புத் காவல்துறை தலைமையில் நடைபெற்ற இந்த கூட்டத்தில் போலீஸ் உயரதிகாரிகள், அரசு துறை அதிகாரிகள், பொதுமக்கள் நேரடியாக கலந்து கொண்டு தங்களுடைய குறைகளை கூறினார்கள். மற்றும் சம்பத் குமார் வர்க்கிங் பிரசிடென்ட் RPISSD கர்நாடகா அவர்கள் SC/ST மக்களுக்கு இருக்கிற பிரச்சனைகளை தெளிவாக விவரித்து கூறினார். அநீதி, தாமதம், அலட்சியம், பாதுகாப்பு குறைபாடுகள், சட்ட பாதுகாப்பு கோரிக்கைகள் என பல்வேறு பிரச்சனைகளை துணிச்சலாக முன்வைத்தனர். நியாயம் கிடைக்க வேண்டும், சட்டம் அனைவருக்கும் சமம் என்று பேசினார். அதனை அடுத்து உயரதிகாரிகள் தரப்பில் உடனடி நடவடிக்கை எடுக்கப்படும் என்ற உறுதியும் வழங்கப்பட்டது. ஒடுக்கப்பட்ட மக்களின் குரல் இன்று அதிகார மையத்தில் எதிரொலித்தது. KGFல் நடைபெற்ற இந்த கூட்டம் நியாயத்திற்கான புதிய நம்பிக்கையா அல்லது வாக்குறுதிகளாக மட்டுமா என்று நாம் பார்ப்போம்.